ಎಲ್ಲೋ ನಮಸ್ಕಾರ. ಇವತ್ತು ದೊಡ್ಡ ಪತ್ರೆ ಎಲೆಗಳನ್ನ ಬಳಸಿ ಪಕೋಡ ಮಾಡೋಣ ಬನ್ನಿ. ಈ ಚಳಿಗೆ ಬರುವಂಥ ನೆಗಡಿ, ಕೆಮ್ಮು ಇವುಗಳನ್ನ ಹೋಗಲಾಡಿಸಿಕ್ಕೋ ಒಂದು ಔಷಧಿ ಥರನೂ ಅನ್ಕೋಬಹುದು. ಯಾಕಂದರೆ ದೊಡ್ಡ ಪತ್ರೆ ವಿಶೇಷ ಗುಣಗಳು ಎಲ್ರಿಗೂ ತಿಳಿದೇ ಇರುತ್ತಲ್ವ. ಇದು ಮನೆಯಲ್ಲೇ ಪಾಟಲ್ಲಿ ಬೆಳೆಸ್ಕೊಂಡಿದ್ದಂಥ ದೊಡ್ಡ ಪತ್ರೆ. ಇದು ಒಂದು 2 ಪಾಟ್ ಹಾಕ್ಕೊಂಡಿದ್ರೆ ನೋಡಪ್ಪ ಆಗಾಗ್ಗೆ ಚಟ್ನಿ, ಪಕೋಡ, ತಂಬುಳಿ ಆ ಥರ ಎಲ್ಲ ಮಾಡ್ತಾ ಇರ್ಬೋದು. ನೋಡಿ ಇದನ್ನು ನಾನು ಹೀಗೆ ಉದ್ದ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ಹಾಗೆ ಎಲ್ಲ ಎಲೆಗಳನ್ನು ಹಚ್ಕೊಂಡು ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ. ಹಾಗೆ ತೆಳುವಾಗಿ ಹಚ್ಕೊಂಡಂಥ ಈರುಳ್ಳಿ, ಸಣ್ಣದಾಗಿ ಹಚ್ಕೊಂಡಂಥ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅಡುಗೆ ಸೋಡಾ, 1 ಬಟ್ಲು ಕಡಲೆ ಹಿಟ್ಟು, ಹಾಗೆ 2 ಸ್ಪೂನು ರವೆ, ಚಿರೋಟಿ ರವೆ ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋದು. ಹಾಗೆ ಬಿಸಿ ಎಣ್ಣೆ ಸೇರಿಸ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಕಲಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಎಲೆಗಳಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಹಂಗೆ ನಾದ್ಕೊಂಡ್ರೆ ಆಯಿತು, ಚೆನ್ನಾಗಾಗುತ್ತೆ. ಮೆತ್ತಗಾಗಲಿ ಅಂತ ಸ್ವಲ್ಪ ನೀರು ಚಿಮ್ಮಿಸ್ಕೊತೀನಿ. ಹಾಗೆ ಒಂದು 10 ನಿಮಿಷ ಎತ್ತಿಟ್ಟು ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಇದು ನೋಡಿ ಮೆತ್ತಗಾಗಿದೆ ಫುಲ್ಲು. ಇದು ಡೈರೆಕ್ಟಾಗಿ ಹಾಗೆ ಯಾವುದೇ ಶೇಪ್ ಇಲ್ದಲೆ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಂಡ್ರೆ ಆಯಿತು. ದೊಡ್ಡ ಪತ್ರೆ ಪಕೋಡ ರೆಡಿಯಾಗುತ್ತೆ. ಇದು ಬಣ್ಣ ಬದಲಾಗ್ತಾ ಇದೆ. ಮತ್ತು ತಿರುಗಿಸಿ ಇನ್ನೊಂದು ರೌಂಡು ಬೇಯಿಸ್ಕೊಳ್ಳೋದು. ನೋಡಿ ಇದು ಪರ್ಫೆಕ್ಟಾಗಿ ಆಗಿದೆ. ಚಳಿಗೆ ಸೂಪರ್ ಆದ ಸ್ನ್ಯಾಕ್ಸ್ ರೆಡಿ. ಥ್ಯಾಂಕ್ ಯು. ನೀವು ಒಂದ್ಸಲ ಟ್ರೈ ಮಾಡಿ.